ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 54ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 54. ಬ್ರಹ್ಮಭೂತಃ ಪ್ರಸನ್ನಾತ್ಮಾನ ಶೋಚಿತನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಇದರ ಅನುವಾದ: ಈ ರೀತಿಯಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಎಂದೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧವಾದ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಇದರ ಭಾವಾರ್ಥ: ನಿರಾಕಾರವಾದಿಗೆ ಬ್ರಹ್ಮಭೂತ ಹಂತವನ್ನು ಮುಟ್ಟಿ ಪರಮ ಸತ್ಯದೊಂದಿಗೆ ಒಂದಾಗುವುದು ಕಟ್ಟಕಡೆಯ ಮಾತು, ಅದೇ ಅಂತ್ಯ. ಆದರೆ ಸಾಕಾರವಾದಿಯು ಅಥವಾ ಪರಿಶುದ್ಧವಾದ ಭಕ್ತನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಲು ಇನ್ನೂ ದೂರ ಹೋಗಬೇಕಾಗುತ್ತದೆ. ಹೀಗೆಂದರೆ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನು ಆಗಲೇ ಮುಕ್ತ ಸ್ಥಿತಿಯಲ್ಲಿ ಇದ್ದಾನೆ. ಈ ಮುಕ್ತ ಸ್ಥಿತಿಗೆ ಬ್ರಹ್ಮಭೂತ ಅಥವಾ ಪರಮ ಸತ್ಯದೊಂದಿಗೆ ಒಂದಾಗುವುದು ಎಂದು ಹೆಸರು. ಪರಮ ಸತ್ಯದೊಂದಿಗೆ ಏಕತ್ವವನ್ನು ಸಾಧಿಸದೆ ಮನುಷ್ಯನ ಅವನ ಸೇವೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಪರಿಪೂರ್ಣ ಪರಿಕಲ್ಪನೆಯಲ್ಲಿ ಸೇವೆಯನ್ನು ಸ್ವೀಕರಿಸುವವನಿಗೂ ಸೇವೆಯನ್ನು ಮಾಡುವವನಿಗೂ ವ್ಯತ್ಯಾಸವಿಲ್ಲ. ಆದರೆ ಇನ್ನೂ ಉನ್ನತ ಆಧ್ಯಾತ್ಮಿಕ ಅರ್ಥದಲ್ಲಿ ವ್ಯತ್ಯಾಸ ಉಂಟು. ಬದುಕಿನ ಐಹಿಕ ಪರಿಕಲ್ಪನೆಯಲ್ಲಿ ಮನುಷ್ಯನು ಇಂದ್ರಿಯಗಳ ತೃಪ್ತಿಗಾಗಿ ಕರ್ಮ ಮಾಡಿದಾಗ ದುಃಖವೇ ಉಂಟಾಗುತ್ತದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ನಿರತನಾದಾಗ ವ್ಯಕ್ತಿಗೆ ದುಃಖ ಅನ್ನುವುದು ಇರುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತನು ಯಾವುದಕ್ಕೂ ದುಃಖ ಪಡುವಂತಹ ಅವಶ್ಯಕತೆಯೇ ಬರುವುದಿಲ್ಲ. ಏನನ್ನೂ ಬಯಸಬೇಕಾಗಿಲ್ಲ. ಭಗವಂತನು ಪೂರ್ಣನಾದ್ದರಿಂದ ಕೃಷ್ಣ ಪ್ರಜ್ಞೆಯಿಂದ ಭಗವಂತನ ಸೇವೆಯಲ್ಲಿ ನಿರತನಾದವನು ಸಹ ಪೂರ್ಣನಾಗಿಯೇ ಇರುತ್ತಾನೆ. ಅವನು ಯಾವ ರೀತಿ ಇರುತ್ತಾನೆಂದರೆ ಕೊಳಕು ನೀರೆಲ್ಲ ಹೋದ ನದಿಯಂತೆ ಇರುತ್ತಾನೆ. ಪರಿಶುದ್ಧ ಭಕ್ತನಿಗೆ ಕೃಷ್ಣನನ್ನು ಬಿಟ್ಟು ಬೇರೆ ಯಾವ ಯೋಚನೆಯೂ ಇಲ್ಲದಿರುವುದರಿಂದ ಅವನು ಸದಾ ಪ್ರಸನ್ನನಾಗಿರುತ್ತಾನೆ. ಅವನು ಪ್ರಭುವಿನ ಸೇವೆಯಲ್ಲಿ ಪೂರ್ಣನಾಗಿ ಇರುತ್ತಾನೆ. ಆದ್ದರಿಂದ ಯಾವುದೇ ರೀತಿಯ ಐಹಿಕ ನಷ್ಟಗಳಿಗೆ ದುಃಖಿಸುವುದಿಲ್ಲ, ಐಹಿಕ ಗಳಿಕೆಗಳಿಗೆ ಆಸೆ ಪಡುವುದಿಲ್ಲ. ಅವನಿಗೆ ಐಹಿಕ ಭೋಗದ ಆಸೆ ಅನ್ನುವುದು ಇರುವುದಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಜೀವಿಯೂ ಕೂಡ ಪರಮ ಪ್ರಭುವಿನ ವಿಭಿನ್ನಾಂಶ. ಆದ್ದರಿಂದ ನಿರಂತರವಾಗಿ ಪ್ರಭುವಿನ ಸೇವಕ ಎನ್ನುವುದು ಅವನಿಗೆ ತಿಳಿದಿರುತ್ತದೆ. ಐಹಿಕ ಲೋಕದಲ್ಲಿ ಅವನು ಒಬ್ಬರು ಮೇಲು ಮತ್ತೊಬ್ಬರು ಕೀಳು ಎಂದು ಕಾಣುವುದಿಲ್ಲ. ಮೇಲಿನ ಮತ್ತು ಕೆಳಗಿನ ಸ್ಥಾನಗಳು ಕ್ಷಣಿಕ ಮಾತ್ರ. ಕ್ಷಣಿಕವಾಗಿ ಗೋಚರವಾಗುವಂತಹ ಅಥವಾ ಅದೃಶ್ಯವಾಗುವ ಸಂಗತಿಗಳಿಗೂ ಭಕ್ತನಿಗೂ ಸಂಬಂಧ ಅನ್ನುವುದು ಇರುವುದಿಲ್ಲ. ಅವನು ಕಲ್ಲಿಗೂ ಚಿನ್ನಕ್ಕೂ ಒಂದೇ ಬೆಲೆ ಕೊಡುತ್ತಾನೆ. ಇದು ಬ್ರಹ್ಮಭೂತವಾದ ಸ್ಥಿತಿ. ಪರಿಶುದ್ಧ ಭಕ್ತನು ಈ ಸ್ಥಿತಿಯನ್ನು ಸುಲಭವಾಗಿ ತಲುಪುತ್ತಾನೆ. ಅಸ್ತಿತ್ವದ ಈ ಸ್ಥಿತಿಯಲ್ಲಿ ಬ್ರಹ್ಮನೊಡನೆ ಒಂದಾಗಿ ತನ್ನ ಪ್ರತ್ಯೇಕ ವ್ಯಕ್ತಿತ್ವವನ್ನು ನಾಶಗೊಳಿಸುವ ಯೋಚನೆಯು ನರಕ ಸದೃಶ್ಯವಾಗುತ್ತದೆ. ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವ ವಿಚಾರವು ಬರೀ ಆಕಾಶ ಪುಷ್ಪವಾಗುತ್ತದೆ ಮತ್ತು ಇಂದ್ರಿಯಗಳು ಹಲ್ಲು ಮುರಿದ ಹಾವಿನಂತೆ ಆಗುತ್ತದೆ. ಹಲ್ಲು ಮುರಿದ ಹಾವಿನಿಂದ ಹೇಗೆ ಭಯವಿಲ್ಲವೋ ಹಾಗೆ ತನ್ನಷ್ಟಕ್ಕೆ ತಾನೇ ನಿಯಂತ್ರಿತವಾಗುವ ಇಂದ್ರಿಯಗಳಿಂದ ಭಯ ಅನ್ನುವುದು ಇರುವುದಿಲ್ಲ. ಪ್ರಾಪಂಚಿಕತೆಯ ಸೋಂಕು ತಗುಲಿದವನಿಗೆ ಪ್ರಪಂಚವು ದುಃಖಮಯವಾಗಿರುತ್ತದೆ. ಆದರೆ ಭಕ್ತನಿಗೆ ಇಡೀ ಪ್ರಪಂಚವು ವೈಕುಂಠ ಅಥವಾ ಆಧ್ಯಾತ್ಮಿಕ ಗಗನದಂತೆ ಕಾಣಿಸುತ್ತದೆ. ಭಕ್ತನ ಮಟ್ಟಿಗೆ ಐಹಿಕ ವಿಶ್ವದಲ್ಲಿನ ಅತ್ಯುನ್ನತ ವ್ಯಕ್ತಿಯು ಇರುವೆಗಿಂತ ಮುಖ್ಯವಲ್ಲ. ಚೈತನ್ಯ ಮಹಾಪ್ರಭುಗಳು ಈ ಯುಗಕ್ಕೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಉಪದೇಶ ಮಾಡಿದರು. ಅವರ ದಯೆಯಿಂದ ಇಂತಹ ಹಂತವನ್ನು ಮುಟ್ಟಬಹುದು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.